ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಭಾವನಾ ಲಾಕ್ಸ್ ಆ್ಯಂಡ್ ಇನ್ಫೋ. ಇದು ಟ್ಯೂಸ್ಡೇ ಆಗಿರೋದ್ರಿಂದ ತುಂಬ ಕ್ಲೌಡಿ ಆಗಿತ್ತು. ಬಾಗ್ಲಿಗೆ ರಂಗೋಲಿ ಎಲ್ಲ ಹಾಕಿ ಒಂದು ಟೀ ಕುಡ್ಕೊಂಡು ಇವತ್ತಿನ ದಿನನ ಸ್ಟಾರ್ಟ್ ಮಾಡಿದೆ. ಇವತ್ತು ಸಬ್ಸಿಗೆ ಸೊಪ್ಪು, ಕ್ಯಾರೆಟು, ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಮಸಾಲ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೆ. ಅದ್ರ ಜೊತೆಗೆ ಕಾಯಿ ಚಟ್ನಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಚಟ್ನಿ ಕೂಡ ಮಾಡಿದ್ದೆ. ಅಕ್ಕಿ ಹಸಿಟ್ಟು, ಜೀರಿಗೆ, ಕಾಯಿ ತುರಿ, ಕ್ಯಾರೆಟ್ ತುರಿ, ಸೌತೆಕಾಯಿ ತುರಿ, ಸಬ್ಸಿಗೆ ಸೊಪ್ಪು, ಕರ್ಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿ ಒಂದು ಅದಕ್ಕೆ ಕಲಿಸ್ಕೊಂಡು ಬಿಸಿನೀರು ಹಾಕೊಂಡು ಕಲಿಸ್ಕೊಂಡಿದ್ದೆ. ಅದೂ ತುಂಬ ಚೆನ್ನಾಗಿತ್ತು. ಇವತ್ತು ನಾನು ಬಟರ್ ಪೇಪರಲ್ಲಿ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡು ಬಟರ್ ಪೇಪರ್ನ ಯೂಸ್ ಮಾಡಿದ್ದೆ. ಅದರಿಂದ ಸ್ವಲ್ಪ ಕಿತ್ತೋಗಿಲ್ಲ, ರೊಟ್ಟಿ ತುಂಬ ಚೆನ್ನಾಗಿ ಬಂದಿತ್ತು. ನಾನು ನಾರ್ಮಲಾಗಿ ಹಂಚ್ ಮೇಲೇ ತಟ್ತಿದ್ದೆ, ಹಾಗಾಗಿ ತುಂಬ ಕಿತ್ತೋಗ್ತಿತ್ತು. ಇವತ್ತಿನ ದಿನದಲ್ಲಿ ಕಿತ್ತೋಗಿಲ್ಲ ರೊಟ್ಟಿ, ಹಾಗಾಗಿ ದಯವಿಟ್ಟು ಬಟರ್ ಪೇಪರ್ನ ಯೂಸ್ ಮಾಡಿ, ಇಲ್ಲಾಂದರೆ ಬಾಳೆ ಎಲೆನ ಯೂಸ್ ಮಾಡಿ. ರೊಟ್ಟಿ ಕಿತ್ತೋಗಲ್ಲ, ಚೆನ್ನಾಗಿ ಬಂದಿತ್ತು. ಫಸ್ಟ್ ಟೈಮ್ ನಾನು ಮಾಡೋದ್ರಿಂದ ಒಂದು ಸ್ವಲ್ಪ ಹಂಗೆ ಅನ್ನಿಸ್ತು. ಸೆಕೆಂಡ್ ಟೈಮಿಂದ ತುಂಬ ಚೆನ್ನಾಗಿ ಬಂತು ರೊಟ್ಟಿ. ಆ ರೊಟ್ಟಿ ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ಆಯಿತು. ಇದೇ ಥರ ರೆಸಿಪಿಗಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.